ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 9 ಕೃತಿಗಳ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ನಾವು ಹೇಳಿದ್ವಿ. ಯಾಕಂದ್ರೆ ಅಪ್ಪರ ಅಪ್ಪಣಿಯವರ ಒಂದು ಸಂಬಂಧ ಮತ್ತೆ ನಮ್ಮ ತಂದೆಯವರು ಯಾಕಂದ್ರೆ ಸುಮಾರು ದಿವಂಗತ ಧರಮ್ ಸಿಂಗ್ ಸಾಹೇಬ್ರನ್ನ ನಡೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಬಹುಶಃ ತಾವು 2001 2003 ಈ ಒಂದು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಿರಿ. ಹಾಗೂ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಒಂದು ಪರಿಷತ್ತಿನ ಅಧ್ಯಕ್ಷರು ಕೂಡ ಕಾರ್ಯವನ್ನು ನಿರ್ವಹಿಸಿದರು. ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ 2004-05 ನಾವು ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಾವು ಜೇವರ್ಗಿಯಲ್ಲಿ ಮಾಡಿದ್ವಿ. ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಬಹಳಷ್ಟು ಅಂತ ಒಂದು ಸಂದರ್ಭದಲ್ಲಿ ದಿವಂಗತ ಜ್ಞಾನಪೀಠ ಪ್ರಶಸ್ತ ಆಗಿರುವಂತಹ ಅನಂತಮೂರ್ತಿ ಅವರು ಕೂಡ ಬಂದಿದ್ರು. ಮತ್ತು ಹಿರಿಯ ಸಾಹಿತಿ ಆಗಿರುವಂತಹ ಜರ್ನಳಿ ಶಿವಶಂಕರ್ ಅವರು, ಅವರನ್ನು ಇವತ್ತು ನಾವು ಕೋವಿಡ್ ಅಲ್ಲಿ ಕಳ್ಕೊಂಡಿದ್ದೀವಿ. ಅವರು ಕೂಡ ಜೇವರ್ಗಿಗೆ ಬಂದಿದ್ರು. ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಗಿತ್ತು. ಜರ್ನಳಿ ಶಿವಶಂಕರ್ ಅವರು ಹೇಳಿರುವಂತಹ ಒಂದು ಮಾತು ಇವತ್ತು ಕೂಡ ನನಗೆ ನೆನಪು ಬರ್ತದೆ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಬಹಳ ಅವರು ಬಹಳ ಆತ್ಮೀಯರು. ಆದ್ರೆ ಇವತ್ತು ಕೋವಿಡ್ ಅಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಾವು ಹೇಳ್ತಕ್ಕಂಥ ಬಹಳಷ್ಟು ವಿಷಯಗಳು ಬಹುಶಃ ಇಲ್ಲಿ ಇರ್ತಕ್ಕಂಥ ಈ ಒಂದು ಕನ್ನಡ ನಾಡು ಲೇಖಕರು ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಬಹಳಷ್ಟು ಲೇಖಕರ ಅವರು ಕರೆಸಿ ಅವರಿಗೆ ಸ್ಮರಿಸತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 145 ಲೇಖಕರ ಒಂದು 153 ಕೃತಿಗಳನ್ನು ನಾವು ಈಗಾಗಲೇ ಮುದ್ರಣ ಎಲ್ಲ ಮಾಡಕ್ಕೆ ಸಂಪೂರ್ಣವಾಗಿ ತಾವು ಒಂದು ಸಹಕಾರವನ್ನು ಮಾಡಿದ್ದೀವಿ. ಇವತ್ತು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನನಗೂ ಕೂಡ ಒಂದು ಜವಾಬ್ದಾರಿ ಇದೆ. ತಮ್ಮೆಲ್ಲರ ಒಂದು ಯಾಕಂದ್ರೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ತಂದೆಯವರಿಗೆ ಆಶೀರ್ವಾದ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಅದೇ ಒಂದು ರೀತಿಯಿಂದ ನನಗೂ ಕೂಡ ತಾವು ಸಹಕಾರ ಮಾಡೋ ಒಂದು ಕಾರಣದಿಂದ ನಾನು 3 ಬಾರಿ ಶಾಸಕನಾಗಿ ಇವತ್ತು ನಮ್ಮ ಎಲ್ಲ ವರಿಷ್ಠರು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿಯನ್ನು ನನಗೂ ಕೊಟ್ಟಿದ್ದಾರೆ. ಸಾಹಿತ್ಯ ಬೆಳಿಬೇಕು ನಮ್ಮ ಭಾಗದಲ್ಲಿ ಅತಿ ಅವಶ್ಯಕತೆ ಇದೆ. ಈಗಾಗಲೇ ನಾವು ಹೇಳಿದ್ರಿ, ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿ, ನಾವು ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಕೇವಲ ಬಿಲ್ಡಿಂಗ್ ಮಾಡ್ತಕ್ಕಂಥ ನಮ್ಮ ಕೆಲಸ ಇಲ್ಲ, ರೋಡ್ ಮಾಡ್ತಕ್ಕಂಥ ನಮ್ಮ ಕೆಲಸ ಇಲ್ಲ. ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ, ಅದಕ್ಕೂ ಕೂಡ ನಾವು ಸಂಪೂರ್ಣವಾಗಿ ನಾವು ಒಂದು ಪ್ರೋತ್ಸಾಹ ಮಾಡ್ಬೇಕಂತ ಒಂದು ಮಾತೇನು ಒಳ್ಳೆ ರೀತಿಯಿಂದ ತಾವು ಹೇಳಿದ್ದೀರಿ. ಹಿಂದೆ ಬಹುಶಃ 2015-16 ಆದಿತ್ಯ ಬಾಸ್ ವಿಶ್ವಾಸವು ನಿಲ್ಬೇಕು. ಅವಾಗ ನಾವು ಹೇಳ್ತಕ್ಕಂಥ ಸುಮಾರು ಒಂದು 2 ಕೋಟಿ 2.5 ಕೋಟಿ ಮುಖಾಂತರ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಪುಸ್ತಕಗಳನ್ನು ಖರೀದಿ ಮಾಡಿ ಎಲ್ಲಾ ಕಡೆ ಹಂಚಿಕೆ ಮಾಡಿದ್ರಿ. ನಾವು ಬಹುಶಃ ನಾವು ಎಲ್ಲ ರಾಜಕೀಯದವರು ಎಲ್ಲ ಪಕ್ಷ ಭೇದ ಭಾವವನ್ನು ಬಿಟ್ಟು ಶಾಲು ಹಾಕಬಾರ್ದು. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಪ್ರತಿಯೊಂದು ಪುಸ್ತಕ ಕೊಡ್ತಕ್ಕಂಥ ಒಂದು ವಿಷಯ ನಾವು ಮಾಡಿದೆ. ತಿಪ್ಪಣ್ಣವರೇ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ನಾವು ಮಾಡ್ತಕ್ಕಂಥ ಒಂದು ಲೇಖನಗಳು, ಪುಸ್ತಕಗಳು ಹಳ್ಳಿಯಲ್ಲಿ ನಾವು ಮುಡಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಯಾವ ರೀತಿಯಿಂದ ನಾನು ಅಧ್ಯಕ್ಷನಾದ ನಂತರ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ವತಿಯಿಂದ ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಲೇಖಕರು ಬರೆದ ನಿದ್ದೆಗೆಡಿಸಿದ ಬುದ್ಧ, ನೀಲಮ್ಮನ ತ್ರಿಪದಿಗಳು, ಆತ್ಮನಿನಾದ ಸೇರಿ 9 ಕೃತಿಗಳನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿ ಬಳಿಕ ಹಲವು ಜನ ಸಾಹಿತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು.
ಸಮಾರಂಭದಲ್ಲಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಂದ್ರ ಕೊಂಡ, ಕನ್ನಡ ನಾಡು ಲೇಖಕರ ಸಂಘದ ಅಪ್ಪಾರಾವ್ ಅಕ್ಕೋಣಿ, ಡಾಕ್ಟರ್ ಪಿಎಸ್ ಶಂಕರ್, ಡಾಕ್ಟರ್ ವಿಜಯಶ್ರೀ, ಮುರುಗೆಪ್ಪ ಹಡಪದ್, ಮಹಿಪಾಲ್ ರೆಡ್ಡಿ ಮುನ್ನೂರ್, ಅಕ್ಬರ್ ಕಾಲಿಮಿರ್ಚಿ, ಮಲ್ಲಿಕಾಂತ್ ಕಡ್ಗೋಳ್ ಸೇರಿದಂತೆ ಸಂಘದ ಅನೇಕರು ಉಪಸ್ಥಿತರಿದ್ದರು.